ಅಯ್ಯಪ್ಪ, ಪಕ್ಕದೂರ್ಗೆ ಹೋಗಿ ತಟ್ಟಿ ಒತ್ಕೊಂಡು ತಿರ್ಗಾಡಿ ನನಗಂತೂ ಕಾಲು ನೋವು, ತಲೆನೋವು. ಅಯ್ಯಯ್ಯೋ, ಈ ಸಣ್ಣ ತಟ್ಟಿ ಒತ್ಕೊಂಡು ಅದು ಹೆಂಗೆ ತಿರ್ಗಾಡ್ತಾಳೋ ಏನು ಕತ್ಯ. ನನಗೊಂದೇ ದಿವಸಕ್ಕೆ ಹಿಂಗಾಗೋಯ್ತು. ಅವಳು ದಿನ ತಟ್ಟಿನ ತಲೆ ಮೇಲೆ ಕೊತ್ಕೊಂಡು ತಿರುಗ್ಬೇಕಲ್ಲ ಊರೂರ. ಹೆಂಗೆ ತಿರುಗ್ತಾಳೋ ಏನಪ್ಪ. ನಿನ್ ಕಡೆ ಸಕಮ್ಮ, ಯಾಕೆ ಹಂಗೆ ಜೋರಾಗಿ ಓಡಾಗ್ತಾ ಇದೆಯಾ? ಅಯ್ಯೋ, ಊರಾಗ ಬಂದ್ವಲ್ಲ, ಇನ್ನೇನು ಮಾಡ್ಕೊಂಡು ಇನ್ನೆರಡೇ ತಟ್ಟಿ ಇರೋದು. ಬಾ, ಎರಡೇ ತಟ್ಟಿರೋದು ಸಾಕು. ನಾಳೆಗೆ ಮಾರ್ಕೊಂಡು ಹೋಗಿವಂತೆ. ಇವತ್ತು ನನಗೆ ಆಗಲ್ಲ, ಇನ್ನು ಇಲ್ಲೆಲ್ಲ ಓಡಾಡಕ್ಕಾಗಲ್ಲ. ಬಾ, ಮಂತಕ್ಕೆ ಹೋಗು ಸಾಕು. ಅಲ್ಲೇನೆ ಬೈಗಾಗೈತಿ. ಮಂತಕ್ಕೆ ಹೋಗಿ ಉಂಡು ಮನಿಕೆ ಬಾ, ನಾಳೆಗೆ ಮಾರಿವಂತೆ. ಅಯ್ಯೋ, ಅವೆರಡೂ ಇಲ್ಲೇ ಒಂದು ಸಣ್ಣ ಹೊತ್ತು ಆ ಕಡೆ ಅಟ್ಟೆಗೆ ಹೋಗ ನಡಿ. ಯಾರನ್ನ ತಾಂತಿದ್ರು ತಾಬೋದು. ಇನ್ನೆರಡು ತಟ್ಟಿ ಇನ್ನೇನು ಮಂತಕ್ಕೆ ಓದ್ಕೊಂಡು ಹೋಗೋದು ನಡಿಯ. ಇನ್ನೂ ಅಯ್ಯೋ ಒತ್ತೈತಿ. ಇನ್ನ ಏನಾಳೆ ಒತ್ತು ಮುಣಗಿಲ್ಲ, ಏನಿಲ್ಲ. ಇನ್ನು ಗನವ ಬಿಸಿಲು ಕಾಯ್ತೈತೆ. ನಡಿ ಒಂದು ಸಣ್ಣ ಹೊತ್ತು ಹೋಗೋಣ. ಸಣ್ಣ ಹೊತ್ತು ಇಲ್ಲ, ಗಿಣ ಹೊತ್ತು ಇಲ್ಲ. ನನಗೆ ಇಲ್ಲಿಗೇನೆ ಹೆಂಗೇನೆ ಸಾಯಿಲೋ ಬೇಲೋ ಅಮ್ಮಂಗಾಗೈತಿ. ಅಂತದ್ರಾಗ ಇವಳು ಇನ್ನ ಆ ಹೊಟ್ಟೆಗೆ ಹೋಗ್ತಾಳಂತೆ. ಹೊಟ್ಟೆಕ್ಕೂ ಬೇಡ, ಪಟ್ಟೆಕ್ಕೂ ಬೇಡ. ಸುಮ್ಮನೆ ಮನೆ ಅಟ್ಟೆಗೆ ನಡಿ. ನಿನ್ನ ಅಟ್ಟೆಗೆ ನಡಿ ಸುಮ್ಮನೆ. ಎಲ್ಗೂ ಯಾವ ಹೊಟ್ಟೆಕ್ಕೂ ಹೋಗೋದು ಬೇಡ. ಅಯ್ಯೋ, ಅಲ್ಲ ಒಂದ್ ದಿವಸಕ್ಕೆ ಹಿಂಗಾದ್ರೆ ಇನ್ನ ಒಂದು ವಾರ ತಕ ಹೆಂಗೆ ನಿನ್ ಕತೆ ಸಾಕಿ? ಅಲ್ಲ, ನಾನು ದಿನ ಒತ್ಕೊಂಡು ಹೋಗ್ತೀನಮ್ಮ. ನನಗೇನು ಹಂಗೆಲ್ಲನ ಕಾಲು ನೋವು, ಸೊಂಟ ನೋವು, ತಲೆನೋವು ಏನೂ ಆಗಲ್ಲಮ್ಮ. ನೀನು ಒಂದೇ ದಿವಸಕ್ಕೆ ತಟ್ಟಿ ಒತ್ಕೊಂಬಂದಿದ್ಕೆ ಹಿಂಗಂದ್ರೆ ಇನ್ನ ಒಂದು ವಾರ ತಕ ನೀನು ನನ್ನ ಜೊತೆಗೆ ತಟ್ಟಿ ಒತ್ಕೊಂಬರ್ಬೇಕಲ್ಲ, ಹೆಂಗೆ ಅಂತಾನ? ನಿನಗೇನಮ್ಮ, ನೀನು ಆಲೇನೆ ತಟ್ಟಿ ಮಾರಕ್ ನಿಂತ್ಕೊಂಡು ಒಂದು 6 ತಿಂಗಳು ಆಗೈತಿ ಅಂತ ಹೇಳ್ತಾ ಇದ್ಯಾ. 6 ತಿಂಗಳಿಂದ ತಲೆ ಮೇಲೆ ಒತ್ಕೊಂಡು ನಿನಗೆ ಅಭ್ಯಾಸ ಆಗೈತಿ. ನಮ್ಗೆ ಅಂದ್ರೆ ಇಂಥವೆಲ್ಲ ಮಾಡಿ ಅಭ್ಯಾಸ ಇಲ್ಲ. ನನ್ನ ಕುರಿ ಮರಿಗಳನ್ನ ನನ್ನ ಮಗ ಹೆಂಗೋ ಕಾಯ್ತಾನೆ. ಇಲ್ದಿದ್ರೆ ನನ್ನ ಕುರಿ ಮರಿಗಳು ಏನ್ ಗತಿ ಆಗವೋ ಏನ್ ಕತ್ತಿಯೋ. ನಮ್ಮ ಬುಸ್ನಾಗ ಹೆಂಗತ್ಲಾಗೆ ಹೊಡ್ಕೊಂಡೋಗಿ ಮೇಸ್ಕೊಂಡ್ ಬರ್ತಾನೆ ಅವನಿರೋದಕ್ಕೆ. ಮತ್ತೆ ಕುರಿ ಮರಿ ಮೇಸ್ಕೊಂಡು ಸುಮ್ಮನೆ ಇರ್ಲಾರ್ದೇನೆ ಏನೇನೋ ಕಿತಾಪತಿ ಮಾಡಕ್ ಹೋಗಿ ಕೊನೆಗೆ ನೀನೇ ತಗಲಾಕ್ಯಂತೀಯ. ನಡಿ ನಡಿ ಸುಮ್ಮನೆ ಇಲ್ಲೇ ಹಿಂಗೆ ಅಟ್ಟೆಗೆ ಹೋಗಿ ಬರೋಣ. ಅಟ್ಟಿ ಪಟ್ಟಿ ಅಂದ್ರೆ ನೀನ್ ತಟ್ಟಿ ಇರಲ್ಲ. ಸುಮ್ಮನ ಮುಚ್ಕೊಂಡು ನೀನ್ ಮಂತಕ್ಕೆ ಹೋಗೋಣ ನಡಿ. ತಟ್ಟಿ ಅಲ್ಲಿ ಬಿಸಾಕಿ ನಾನು ನಮ್ಮ ಮಂತಕ್ಕೆ ಹೋಗಿ ಸುಧಾರಿಸ್ಕೋಬೇಕು. ಒಂದ್ ಸಣ್ಣ ಹೊತ್ತು ಮನಿಕೆ ಬೇಕು, ನಂಗೆ ಸುಸ್ತಾಗಿದೆ. ಸುಮ್ಮನೆ ಬಾ, ನಾಳೆಗೆ ಹೋಗೋಣ. ಏನೇ ಸಣ್ಣಿ, ಸಾಕಮ್ಮನ ಮೇಲೆ ತಟ್ಟಿ ಒರೆಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ಯಾ? ಮುಖಂಡ್ಲಕ್ಕಜೆ, ಇವಳು ದೇವ್ ತರ ನನ್ನ ಎದಸಕ್ ಬಂದಿದ್ಲಲ್ಲ, ಅದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾರೆ ಪಂಚಾಯತಿಯವರು. ಒಂದ್ ವಾರ ತಕ ನನ್ನ ಜೊತೆಗೆ ತಟ್ಟಿ ಮಾರ್ಬೇಕು ಅಂತಾನೆ. ಇವತ್ತೇ ಇನ್ನು ಮೊದಲನೇ ದಿವಸ. ಆಲೆ ಸಾಕಾತು, ಸುಸ್ತಾತು, ಮನೆಗೆ ಹೋಗ್ಬೇಕು ಅಂತ ಇದ್ದಾಳೆ. ಒಂದೇ ದಿವಸಕ್ಕೆ ಇಷ್ಟೊಂದು ಸುಸ್ತಾದ್ರೆ ಹೆಂಗಮ್ ಸಾಕಮ್ಮ? ಇಷ್ಟೊಂದೆಲ್ಲ ನಾ ಕಷ್ಟ ಪಡೋದೇ ಬೇಡ ಅಂತನ ನಮ್ಮ ಅಜ್ಜನ ಮದ್ವೆ ಆಗಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಒಡವೆ ಮಾರ್ಕೊಂಡು ತಿನ್ಕೊಂಡು ಆರಾಮಾಗಿರೋಣ ನನ್ನ ಮನೆಗೆ ಅಂತ ತಿಳ್ಕೊಂಡಿದ್ಲು. ಕೊನೆಗೆ ಅದು ಆಗಲಿಲ್ಲ, ಇದು ಆಗಲಿಲ್ಲ. ಅನುಭವಿಸು. ಅದಕ್ಕೆ ಮತ್ತೀಗ ಕಷ್ಟಪಟ್ಟು ದುಡಿದ್ರೆ ಯಾವುದು ಇಂಥ ನೋವೆಲ್ಲನ ಬರಲ್ಲ. ತಿಂದು ಕುಕ್ಕೊಂಡಿರೋರಿಗೆ ಮತ್ತೀಗ ಇಂಥವೆಲ್ಲನ ಮಾಡೋಕ್ಕಾಗಲ್ಲ ಬದುಕ. ನೋಡು ಸಣ್ಣಿ ಎಷ್ಟು ದಿನದಿಂದನ ತಟ್ಟಿ ಮಾಡ್ತಾ ಇದ್ದಾಳೆ. ಅವಳಿಗೆ ಏನು ಅನ್ಸಲ್ಲ. ಯಾಕೆಂದ್ರೆ ಅವಳು ದುಡ್ಕೊಂಡು ತಿಂತಾಳಲ್ಲ, ಅದಕ್ಕೆ ಅವಳಿಗೆ ಅಲ್ಲಿ ಅಭ್ಯಾಸ ಆಗ್ಬಿಟ್ಟೈತಿ ಇಂಥವೆಲ್ಲ ಕಷ್ಟ ಎಲ್ಲ ಕೆಲಸ ಎಲ್ಲ ಮಾಡಿ. ಅಮ್ಮ ತಾಯಿ, ಲಕ್ಕಮ್ಮ ತಾಯಿ, ಹೋಗು ನೀನು ಭಾಷಣ ಬಿಗಿಬೇಡ. ನನಗೆ ಈಗಲೇನೆ ಮೈಯಾಗೆಲ್ಲ ಹುರಿದೋಗ್ತೈತಿ, ಸಾಕಾಗೈತಿ. ಅದ್ರಾಗೆ ನೀನು ಬೇರೆ ಭಾಷಣ ಮಾಡ್ಕೊಂಡು ನಿಂತಿದ್ಯಲ್ಲ. ಸಣ್ಣಿ, ಈ ವಜ್ಜಿ ಮಾತು ಕಟ್ಕೊಂಡು ನೀನು ಮಾತಾಡ್ಕೊಂಡು ನಿಂತಿದ್ಯಲ್ಲ. ಬಾ, ನೀನು ಹೋಗ್ದಿದ್ರೆ ಅಲ್ಲೇ ಇರು. ನಿಮ್ಮಂತಕ್ಕಿ ತಟ್ಟಿ ಬಿಸಾಕಿ ನಾನು ನಮ್ಮಂತಕ್ಕೆ ಹೋಗ್ತೀನಿ ಅಷ್ಟೇನೆ. ಅಯ್ಯೋ, ಯಾಕೆ ಹಂಗ ಆಡ್ತಾ ಇದೆಯಾ ಸಾಕಮ್ಮ? ಕಂಡವ್ರನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು, ವ್ಯಾಪಾರ ಆಗಲ್ಲ ನಿನ್ನಂಗೆ ಮಾತಾಡ್ಸಿರಿ. ಏನ್ ಲಕ್ಕಜ್ಜಿ, ತಟ್ಟಿಗಿಟ್ಟಿ ಬೇಕೇ ಹೆಂಗೆ? ಇನ್ನು ಎರಡೇ ತಟ್ಟಿರೋದು ನೋಡು, ಬೇಕು ಅಂದ್ರೆ ತಕ ಜಲ್ದು. ಅಯ್ಯೋ, ಇಲ್ಲಿ ತಾಮಕ್ಕಾಗಲ್ಲ ಕಣೆ, ನಮ್ಮ ಅಂತಕ್ಕೆ ಹೋಗೋಣ ಬರ್ರಿ. ಅಲ್ಲಿ ದುಡ್ಡು ಬೇರೆ ಅಂತ ಇವಾಗಿಲ್ಲ, ಮಂತಾಗೈತಿ. ಬಾ, ಮಂತಕ್ಕೆ ಹೋಗೋಣ. ಅಲ್ಲೇ ಇಳಿಸಿ ವ್ಯಾಪಾರ ಮಾಡಿ ತಕೊಂತೀನಿ, ದುಡ್ಡನ್ನ ಅಲ್ಲೇ ಕೊಡ್ತೀನಿ. ಬರ್ರಿ, ನಮ್ಮ ಮಂತಕ್ಕೆ ಹೋಗೋಣ. ಸರಿ ನಡಿ, ಬರ್ತೀವಿ. ಮಾರಿ ಸಾಕಮ್ಮ, ಅವ್ರ ಮಂತಕ್ಕಂತೆ ಹೋಗೋಣ. ಅವಜ್ಜಿ ಪಾಪ ದುಡ್ಡು ತಂದಿಲ್ವಂತೆ. ಅವ್ರ ಮಂತಕ್ಕೆ ಹೋಗಿ ತಟ್ಟಿ ಕೊಟ್ಟು ಆಮೇಲೆ ಮಂತಕ್ಕೆ ಹೋಗೋಣ. ಇನ್ನೇನು ಮುಗಿತಾವೆ. ಅದಕ್ಕೆ ನಾನು ಯಾಕೆ ತಟ್ಟಿ ಹೊತ್ಕೊಂಡ್ಬರ್ಬೇಕು? ಈ ತಟ್ಟಿನ ಅವಜ್ಜಿಗೆ ಅಮ್ಮದ್ಕಿ ಕೈಗೆ ಕೊಡು, ತಗೊಂಡೋಗಿ ನೀನು ಅಮ್ಮನ ಜೊತೆಗೆ ಹೋಗಿ ದುಡ್ಡು ಇಸ್ಕೊಂಡು ನೀನು ಮನೆಗೆ ಹೋಗು. ನಾನು ಇಲ್ಲಿಂದ ಹಿಂಗೇನೆ ನಮ್ಮ ಮನೆಗೆ ಹೋಗ್ತೀನಿ. ನನಗೂ ಅತ್ಲಾಗೆ ನಿಮ್ಮ ಮಂತಕ್ಕೆ ಬರೋದೇ ತಪ್ಪುತ್ತೆ. ಇಲ್ಲೇ ಕೊಟ್ಟು ಹೋಗ್ತೀನಿ ಹೇಳ ಅವಜ್ಜಿಗೆ ತಟ್ಟಿನ. ತಾಳಮ್ಮ ಲಕ್ಕಜ್ಜಿ, ತಗ ತಟ್ಟಿನ. ತಟ್ಟಿ ಬೇಕು ಅಂದಲ್ಲ, ತಗೊಂಡೋಗಿ ಮಂತ ಕರ್ಕೊಂಡು ದುಡ್ಡು ಕಟ್ ಕಳ್ಸು. ಎಷ್ಟೇ ಜೊತೆ? ಜೊತೆ ಬರೀ 50 ರೂಪಾಯಿ ಅಷ್ಟೇನೆ. 50 ರೂಪಾಯಿ? ಅಯ್ಯೋ ದೇವ್ರೆ, 50 ರೂಪಾಯಿಗೆ 4-5 ತಟ್ಟಿ ಬತ್ತಾವಲ್ಲಿ. ನೀನು ನೋಡಿರ 50 ರೂಪಾಯಿ ಜೊತೆ ಹೇಳ್ತೀಯ? ಸಣ್ಣಿ, ಏನೇ ಇದು 50 ರೂಪಾಯಿ ಜೊತೆ ಮಾಡ್ತಾ ಇದ್ದೀನಿ? ಬೇಡಮ್ಮ, ನಿನ್ ತಟ್ಟಿ ಯಾವಳಿಗೆ ಬೇಕಾಗೈತಿ? 50 ರೂಪಾಯಿ ಜೊತೆ ತಗೊಂಡು ನಾನು ಯಾವ ಎಲ್ಲಿಗೆ ಹೋಗ? ಏನು ಬೇಡ, ಹೋಗು ತಗೊಂಡು. ಅಜ್ಜಿ ಅಜ್ಜಿ, ಲಕ್ಕಜ್ಜಿ ನಿಂತ್ಕೊಳ್ಳಜ್ಜಿ. ಏನೇ ಸಣ್ಣಿ, ಅಲ್ಲ 50 ರೂಪಾಯಿ ಜೊತೆ ಮಾರ್ತಾ ಇದ್ದೀರಲ್ಲ, ನಿಮ್ಗೇನು ಏನು ಅನ್ಸಲ್ವೇನೆ? ಯಾರು ತಂತಾರೆ 50 ರೂಪಾಯಿ ಮಾರಿದ್ರೆ ಜೊತೆನ? ಅಯ್ಯೋ ಅಜ್ಜಿ, ಸಾಕಮ್ಮಗೆ ಸಾಕಾಗೈತಂತೆ, ಸಿಟ್ಟಿಗೆ ಹಂಗಂತ ಹೇಳವಳೆ. 50 ರೂಪಾಯಿ ಜೊತೆ ಅಲ್ಲ, 25 ರೂಪಾಯಿ ಜೊತೆ 20 ರೂಪಾಯಿ ಮಾಡ್ಕೊಡ್ತೀನಿ ತಗ ಅಷ್ಟೇನೆ. ಹೌದಾ? ಮತ್ತೆ ಸಾಕಿ 50 ರೂಪಾಯಿ ಅಂದ್ಲಲ್ಲಿ. ಅಯ್ಯೋ ರಾಮ, ನನಗೆ ಸಿಟ್ಟು ಬಂತಮ್ಮ. 50 ರೂಪಾಯಿಗೆ 4 ತಟ್ಟಿ ಬತ್ತಾವೆ. ಇವಳೆ 50 ರೂಪಾಯಿ ಹೇಳ್ತಾಳೆ ಅಂತಾನೆ. ತಕೊಂಬ. ಅಯ್ಯೋ, ಅವಳು ನಿನ್ನ ಮೇಲೆ ಬೇರೆ ಸಿಟ್ಟು ಮಾಡ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹಂಗೆ ಹೇಳವಳು ಅಷ್ಟೇನೆ.
ಬರ್ಬೇಕಾಗುತ್ತೆ ನಿಮ್ಮ ಅಂತಕ್ಕೆ ಅಂತಾನ. ಬತ್ತೀವಿ ನಡಿ. ಇನ್ನೆಲ್ಲೇ ಬತ್ತೀಯ? ಸಾಕಿ ಯಾರೇ ಹೋಗ್ತಾ ಇದ್ದಾಳೆ ನೋಡಲ್ಲ, ಅಲ್ಲಿ ಹೋಗ್ತಾ ಇದ್ದಾಳೆ. ಏ ಸಾಕಮ್ಮ, ಬತ್ತಿ ಇಲ್ವೇ? ಬರ್ಲಿಲ್ಲ ಅಂದ್ರೆ ನಾನೇನು ಹೋಗಿ ತಿರ್ಗಾನ ದೂರ ಕೊಟ್ಟು ಬತ್ತೀನಿ. ಸರಿಯಾಗಿ ಬರಲ್ಲ, ಸರಿಯಾಗಿ ನನ್ನ ಜೊತೆಗೆ ತಟ್ಟಿ ಹೊತ್ಕೊಂಡ್ ಬರಲ್ಲ ಅವಳು ಅಂತ ಹೇಳಿ ಹೇಳ್ತೀನಿ. ಹಂಗೇನಾನ ಹೇಳಿದ್ರೆ ಅಷ್ಟೇನೆ, ನಿನಗೆ ಇನ್ನೊಂದೇನ ಶಿಕ್ಷೆ ಕೊಡ್ತಾರೆ ನೋಡು. ಸುಮ್ಮನೆ ಬಾ, ಅವಜ್ಜಿ ಮಂತಕ್ಕೆ ಹೋಗಿ ಅವ 2 ತಟ್ಟಿನೂ ಕೊಟ್ಟು ದುಡ್ಡು ಇಸ್ಕೊಂಬಾನ. ಸುಮ್ಮನೆ ಒತ್ಕೊಂಬ. ಅಲ್ಲ ಇಲ್ಲೇ ಕೊಡ್ತೀನಿ ಅಂದ್ರೆ ಬ್ಯಾಡ ಅಂತಾಳೆ ಮುತ್ಕಿ. ಅವಳ ಮಂತಕ್ಕೆ ನಾನು ಬರ್ಬೇಕು, ನಾನು ಬರಲ್ಲ. ನೀನೇ ತಗೊಂಡೋಗಿದ್ರೆ ತಗೊಂಡೋಗು ಸುಮ್ಮನೆ. ನೀನು ಇಲ್ದೇ ಇರೋದೆಲ್ಲ ನಾ ಅದ್ರಸಕ್ಕೆ ಬರಬೇಡ ನನಗೆ. ಅಲ್ಲ ಈಗಲೇ ನನಗೆ ಸಾಕಾಗೈತೆ ಅಂತ ಹೇಳ್ದಂಗೆಲ್ಲ ಆಗಲಾಗಲನ ನೀನು ಅವಳ ಮಂತಕ್ಕೆ ಹೋಗೋಣ ಇವಳ ಮಂತಕ್ಕೆ ಹೋಗೋಣ ಅಂತೀಯ. ತಕ್ಕ ನೀನೇ ತಗೊಂಡೋಗಿ, ಇಲ್ಲಾಂದ್ರೆ ಯಾವ ಅಜ್ಜಿ ಕೈ ಕೊಡು. ಹೆಂಗಿದ್ರು ತಾನೆ ಇರೋದೇ 2 ತಟ್ಟಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ದಿಮಾಕೆ ಸಣ್ಣಿ, ನೀನ್ ಮಾತ್ರ ತಟ್ಟಿ ಇಸ್ಕೊ ಬರ್ಬೇಡ. ಅವಳು ಓದ್ಕೊಂಬರಂಗಿದ್ರೆ ಓದ್ಕೊಂಬರ್ಲಿ, ಇಲ್ದಿದ್ರೆ ಬಾ ಹೋಗಿ ಅವ್ರಿಗೆ ಹೇಳಿದಂತೆ ಪಂಚಾಯತಿ ನ್ಯಾಯ ಕೊಟ್ರ ಇವಳಿಗೆ ಹೇಳಿರಲ್ಲ, ಅದ್ಯಾಕೆ ತೀರ್ಪು ಕೊಟ್ರಲ್ಲ ಶಿಕ್ಷೆನ, ಅವ್ರಿಗೆ ಹೋಗಿ ಹೇಳಿವಂತೆ. ಇನ್ನೊಂದೇನ ಕೊಡ್ಲಿ ಸರಿಯಾಗಿ ಶಿಕ್ಷೆನೆ. ಬಾ, ನೀನು ಹೇಳ್ತೀನಿ ಈಗ ಬರ್ದಂಗಿರ್ಲಿ ಅವಳು. ಅಮ್ಮ ಸುಮ್ಮನೆ ಬಾ, ಜಗಳ ಮಾಡಬೇಡ ನೀನು. ಇನ್ನೇನು 2 ತಟ್ಟಿ, ಅವಜ್ಜಿ ಮನೆ ಇನ್ನೇನು ದೂರ ಇಲ್ಲ, ಅಲ್ಲೈತೆ, ಕೊಟ್ಟು ಬರೋಣ ಬಾ. ಇವಳೊಬ್ಳು ಚಿವುಡ್ಲಕ್ಕಿ, ಈಗಲೇ ತಾಬೇಕೇನ ಮಂತಕ್ಕೆ ಹೋಗಿ ತಾಂಡಿದ್ರೆ ಆಗ್ತಿರ್ಲಿಲ್ವೇ? ಇವಳು ತಟ್ಟಿ ತಾಮಕ್ಕಲ್ಲ, ನನ್ನ ಅವ್ರ ಮಂತಕ್ಕೆ ಕರಿಸ್ಕ್ಯಾಮಕ್ಕಿ ತಟ್ಟಿ ತಾಂತೀನಿ ಅಂತನ ಬುಲ್ಡೆ ಬಿಡ್ತಾಳೆ. ತಾಂತಂಗಿರ್ಲಿ ಅಲ್ಲಿಗೆ ಹೋದ್ಮೇಲೆ. ಜಲ್ ಬರ್ರಿ, ಸಾಕ ಬರ್ರಿ, ಇನ್ನ ಮಾತಾಡ್ಕೊಂಡು ಬರ್ಬೇಡ್ರಿ. ಸಾಕಮ್ಮ ಯಾಕೆ ನಮ್ಮಂತ ತಟ್ಟಿ ಒತ್ಕೊಂಬಂದ್ಬಿಟ್ಟಿದ್ಯಾ? ನೀನು ತಟ್ಟಿ ವ್ಯಾಪಾರ ಮಾಡ್ತಾ ಇದೀಯಾ ಸಣ್ಣ ಥರನ? ಅಯ್ಯೋ ತಟ್ಟಿ ಒತ್ಕೊಂಡು ನೀನು ಬಿಸ್ಲಾಗೆ ಬಾಡೋಗಿರೋ ಬದನೆಕಾಯಿ ಆದಂಗೆ ಆಗ್ಬಿಟ್ಟಿದ್ಯಲ್ಲ ಸಾಕಮ್ಮ. ಅಯ್ಯೋ ನಿನ್ನ ಮಕ ನೋಡೋಕ್ಕಾಗ್ತಿಲ್ಲ. ಇಳಿಸು ಮೊದಲು ತಟ್ಟಿನ ಕೆಳಕ್ಕೆ. ಇಲ್ಲಿ ಇಳಿಸು ಮೊದಲು. ನಿನ್ನ ಮಕ ನೋಡೋಕ್ಕಾಗ್ತಿಲ್ಲ ಬಿಸ್ಲಿಗೆ ಒತ್ಕೂನು. ಅಯ್ಯಯ್ಯೋ ತೆಗಿ, ಹೆಂಗಿದ್ದೆ ನೋಡು, ಹೆಂಗಾಗಿದೆಯಾ ಒಂದೇ ದಿವಸಕ್ಕೆ ತಟ್ಟಿ ವ್ಯಾಪಾರ ಮಾಡಕ್ಕೆ ಹೋಗಿ. ಅಲ್ಲ ಸಾಕಮ್ಮ, ನೀನು ಯಾಕೆ ಈ ತಟ್ಟಿ ಒತ್ಕೊಂಡು ಓಡಾಡ್ತಾ ಇದೀಯಾ? ಏನ್ ಮಾಡತ್ತಿದ್ದಜ್ಜ? ಆ ಸಣ್ಣಿ ಅಂಬಳ ಇದ್ದಾಳಲ್ಲ, ಸಣ್ಣಿಯಿಂದ ನನಗೆ ಈಗ ಗತಿ ಬಂದೈತಿ. ಆ ಪಂಚಾಯತಿಯರ್ಗೂ ಬುದ್ಧಿ ಇಲ್ಲ. ಅವಳ ಜೊತೆಗೆ ತಟ್ಟಿ ಮಾರಕ್ಕೆ ಹೋಗ್ಬೇಕು ಅಂತನ ನನಗೆ ಇಂಥ ಶಿಕ್ಷೆ ಕೊಟ್ಟವ್ರು ನೋಡು. ಅಯ್ಯೋ ನಿನ್ನ ಬದಲಿಗೆ ನಾನೇ ಹೋಗ್ತೀನಿ ಬಿಡು. ನಾಳೆಯಿಂದನ ನೀನು ಹಿಂಗೆಲ್ಲನ ಬಿಸ್ಲಾಗೆ ಸೆಕೆ ನೀರ್ನಾಗೆ ಓಡಾಡಕ್ಕೆ ಹೋಗ್ಬೇಡ. ಪಾಪ ನಿನ್ನ ಮಕ ನೋಡೋಕ್ಕಾಗಲ್ಲ ನನ್ನ ಕೈಯಿಂದನ. ಇಳಿಸು. ಅಯ್ಯೋ ಅಲ್ಲ, ಸಾಕಮ್ಮನ ಮ್ಯಾಲಿರೋ ಪ್ರೀತಿ ನನ್ನ ಮೇಲೆ ಇಲ್ವಲ್ಲ ಮುದ್ಕ. ಇನ್ನಾನ ಆ ಸಾಕಮ್ಮನ ಬದಲು ನೀನೇ ತಟ್ಟಿ ಒತ್ಕೊಂಡು ಹೋಗ್ತೀಯ. ಒತ್ಕೊಂಡೋಗು. ಒಂದಿಟ್ಟು ಮೈಯ ಆದ್ರೂ ಕರಗ್ಲಿ ನಿನಗೆ. ನನ್ನ ಅಲ್ಕಿಸ್ಕೊಂಡು ಮಾತಾಡೋದು ನೋಡು. ತೆಗಿ ಹಿಂದಕ್ಕೆ. ಏಯ್ ಸಾಕಿ ಬಾರಿ ಇತ್ತ. ನಿನಗೆ ಯಾಕೆ ಹೊಟ್ಟೆ ಉರಿ? ನೀನು ಊರಿಗೆ ಹೋಗಿ ಕುಕ್ಕರಿಸ್ಕೊಂಡಿದ್ದಲ್ಲ, ಅವಾಗ ನನಗೆ ಸಾಕಮ್ಮನೆ ಊಟ ತಂದಿಕ್ತಿದ್ದು ಗೊತ್ತಾ? ಅದಕ್ಕೆ ಸಾಕಮ್ಮನ ನೋಡಿರೆ ಒಂದು ಸ್ವಲ್ಪ ಏನೋ ಒಂಥರ. ಏನೋ ಒಂಥರ ಅವಳು ಮುದ್ದೆ ತಂದಿಕ್ತಿದ್ದು ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ. ನೀನ್ ತೆಗಿತ್ತಲ್ಲ ಒಡವೆ ದುಡ್ಡು ಎಲ್ಲ, ಅದನ್ನ ಕಿತ್ಕಮ್ಮಕ್ಕೋಸ್ಕರ ಮಾಡಿದ್ದವಳು. ಈ ದಡ್ಡ ಮುಂಡೆ ನೀನು, ನಿನಗೆ ಗೊತ್ತೇ ಆಗಲ್ಲ. ಏ ಲಕ್ಕಜ್ಜಿ, ಸುಮ್ಮನ ತಟ್ಟಿ ತಾಂತಿ ಏನೋ ತಾಕ. ಸುಮ್ಮನ ಇಲ್ದಾರದಲ್ಲಿ ಹೇಳ್ಕೊಂಡು ಕುಕ್ಕಬೇಡ. ನಾನೇನೋ ಅಯ್ಯ ಅಂತಾನ, ಪಾಪ ಯಾರು ಇಲ್ಲ ಅಂತ ಹೇಳಿ ಮುದ್ದೆ ತಂದಿಕ್ತಿದ್ದೆ ಅಷ್ಟೇ. ನಿನ್ನ ಒಡವೆ ದುಡ್ಡು ಯಾವಳಿಗೆ ಬೇಕಾಗೈತೆ? ಏ ಸಣ್ಣಿ, ತಟ್ಟಿ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗೋಳ್ತಾಗಿ, ನಾನು ಮಂತಕ್ಕೆ ಹೋಗ್ತೀನಿ. ಸಾಕಮ್ಮ ಯಾಕೆ ಸಾಕಮ್ಮ ಅಲ್ಲೇ ಹೊಲ್ಟೇ ಬಿಟ್ಟೆ? ಮೊದ್ಲು ಅವಜ್ಜಿಗೆ ಒಂದು ಗತಿ ಕಾಣಿಸು. ನಾನು ಮಾತಾಡ್ಸಕ್ ಬರ್ಬೇಡ ನೀನು. ನಿನಗೆ ಮುದ್ದೆ ತಂದಿಕ್ಕಿರೋ ತಪ್ಪಿಗೆ ನಾನೀಗ ಅನುಭವಿಸ್ತಾ ಇದ್ದೀನಿ. ಅಯ್ಯೋ ಸಾಕಮ್ಮ ಹೋಗೇ ಬಿಟ್ಟ. ನಿನ್ನ ನೋಡಿ ಎಷ್ಟೊಂದು ದಿನ ಆಗಿತ್ತು. ಹೋಗು ಅವಳಿಂದೇನೆ. ತಿನ್ನೇನು ನಿನ್ನಿಂದ ಬರ್ತಾರಾ? ಮಾಡಿಕ್ಬೇಕಾಗುತ್ತೆ ಅಂತನ ಹೋಗಿ ಕುಕ್ಕರಿಸ್ಕೊಂಡಿದ್ದಲ್ಲ, ತಂದು ಕೊಡೋಗು ದುಡ್ಡ. ನನಗೇನು ಹೇಳ್ತೀಯ? ನನಗೆ ಇಲ್ಲೇ ಎಲ್ಲ ಹೋಗಿ ಬರ್ತೀನಿ. ತಿರ್ಗಾ ಅವಳಿಂದೆ ಹೋಗು, ಸರಿಯಾಗಿ ಆಗ್ತಾವೆ ಮಂಗಳಾರತಿ ನಿನಗೆ. ಅಯ್ಯೋ ಲಕ್ಕಜ್ಜಿ ಬಿಡತ್ಲಾಗೆ ಹೋಗಿ. ಆಲೇನೆ ಒಂದ್ಸಲ ಅನುಭವಿಸ್ಯಾಳ ಸಾಕಮ್ಮ. ಅವಾಜನ್ ಹಿಂದೆ ಬರೋದು ಇಲ್ಲ, ಅವಾಜನ್ ತಂಟಿಗೂ ಬರಲ್ಲ. ಈಗ ದುಡ್ಡು ತಂದು ಕೊಡು, ನಾನು ಹೋಗ್ಬೇಕು ಮಂತಕ್ಕೆ, ನನಗೂ ಸಾಕಾಗೈತಿ. ಸರಿ ಇರು, ಒಳಕ್ಕೆ ಹೋಗಿ ತತ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.